ಸಿದ್ಧಾರ್ಥ ಗೌತಮ ಬುದ್ಧ. ಇಂದು ನಾವು ಗೌತಮ ಬುದ್ಧನ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಗೌತಮ ಬುದ್ಧ ವಿಷ್ಣುವಿನ ಅವತಾರ. ಗೌತಮ ಬುದ್ಧ ಅವನ ತಂದೆ ರಾಜ ಶುದ್ಧೋಧನ. ಕೋಶಲ ರಾಜ್ಯದಲ್ಲಿ ಶಾಕ್ಯ ಕುಲದ ನಾಯಕ. ತಾಯಿ ರಾಣಿ ಮಾಯಾ. ರಾಜನ ಮನೆಯಲ್ಲಿ ಜನಿಸಿದ ಮಗುವಿಗೆ ಸಿದ್ಧಾರ್ಥ ಎಂದು ಹೆಸರು ಇಟ್ಟರು. ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ. ಹುಟ್ಟಿದಾಗ ಋಷಿ ಅವನು ಸನ್ಯಾಸಿಯಾಗುತ್ತಾನೆ ಎಂದು ಹೇಳಿರುವುದರಿಂದ ಅವನ ತಂದೆ ಅವನಿಗೆ ಕಷ್ಟಗಳು ಬರದಂತೆ, ದುಃಖಗಳ ಪರಿವೇ ಇಲ್ಲದಂತೆ ಬೆಳೆಸಿದರು. ಸಿದ್ಧಾರ್ಥನಿಗೆ ಯಶೋಧರಿ ಎಂಬ ಕನ್ಯೆಯೊಂದಿಗೆ ಮದುವೆ ಕೂಡ ಮಾಡುತ್ತಾರೆ. ಅವನಿಗೆ ರಾಹುಲ ಎಂಬ ಮಗ ಹುಟ್ಟುತ್ತಾನೆ. ಒಂದು ದಿನ ಸಿದ್ಧಾರ್ಥ ತನ್ನ ಸಾರಥಿ ಚನ್ನನೊಡನೆ ನಗರ ಸಂಚಾರಕ್ಕೆ ಹೊರಟಾಗ ಅವನು ಹಾದಿಯಲ್ಲಿ ಮುದುಕನನ್ನು, ರೋಗಿಯನ್ನು ಮತ್ತು ಸತ್ತ ಮನುಷ್ಯನನ್ನು ನೋಡುತ್ತಾನೆ. ಏನೂ ಗೊತ್ತಿರದಂತೆ ಬೆಳೆದ ಅವನಿಗೆ ಅರ್ಥವಾಗುತ್ತದೆ. ಜನನ ಮರಣ ದುಃಖಗಳಿಗೆ ಕಾರಣ ಹುಡುಕಬೇಕೆಂದು ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡುತ್ತಾನೆ. ಬೋಧಿ ವೃಕ್ಷದ ಕೆಳಗೆ ವೈಶಾಖ ಹುಣ್ಣಿಮೆಯ ದಿನ ಸಿದ್ಧಾರ್ಥನಿಗೆ ಜ್ಞಾನ ಸಿದ್ಧಿಯಾಗುತ್ತದೆ. ಅವನ ಹೆಂಡತಿಯಾದ ಯಶೋಧರೆ ರಾಣಿಯಾಗಿರದೆ ಸಿದ್ಧಾರ್ಥ ಸನ್ಯಾಸಿಯಾದ ನಂತರ ಸಾಧಾರಣ ಜೀವನವನ್ನು ನಡೆಸುತ್ತಾಳೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.